ಮನಸ್ಸಿದ್ದರೆ ಮಾರ್ಗ ಅನ್ನುವ ಗಾದೆ ಮಾತು ಈ ವಿಶೇಷ ರೈತನಿಗೆ ಹೇಳಿ ಮಾಡಿಸಿದಂತಿದೆ. ಅಂಗವೈಕಲ್ಯ ಮರೆತು ಅಶ್ವವನ್ನೇ ಆಸರಿಯಾಗಿಸಿಕೊಂಡು ಕೃಷಿಯಲ್ಲಿ ಈ ವಿಶೇಷ ಚೇತನ ರೈತ ಬದುಕು ಸಾಗಿಸುತ್ತಿದ್ದಾರೆ. ಈ ಮೂಲಕ ಹುಬ್ಬಳ್ಳಿಯ ರೈತನೋರ್ವ ಯುವಕರಿಗೆ ಮಾದರಿಯಾಗಿದ್ದಾನೆ. ಹೀಗೆ ಕುದುರೆಯ ಮೇಲೆ ಕುಳಿತು ವ್ಯವಸಾಯ ಮಾಡ್ತಿರೋರ ಹೆಸರು ಮಹದೇವಪ್ಪ ಅಂತ. ವಿಶೇಷ ಚೇತನರು. ಆದ್ರೆ ಏನಾಯ್ತು? ಅಂಗವೈಕಲ್ಯ ಶಾಪವಲ್ಲ, ಅದೊಂದು ವರ ಎಂಬ ಮಾತನ್ನ ಅಕ್ಷರಶಃ ಸತ್ಯ ಮಾಡಿ ತೋರಿಸಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ಎಲ್ಲರಿಗಿಂತ ಒಂದು ಕೈ ಮೇಲಾಗಿ ಬದುಕ್ತಾ ಇರೋ ಮಹದೇವಪ್ಪ ಬಾಗಣ್ಣನವರ ಜೀವನ ಎಲ್ಲರಲ್ಲೂ ಹುಮ್ಮಸ್ಸು ತರಿಸುತ್ತೆ. ಹೀಗೆ ಕೃಷಿ ಕಾಯಕದಲ್ಲಿ ಬೆಳಕು ಕಾಣ್ತಾ ಇರೋ ಮಹದೇವಪ್ಪ ಅವರಿಗೆ ಆಸರಿಯಾಗಿದ್ದು ಕುದುರೆ. ಸದ್ಯ 6 ಎಕರೆ ಜಮೀನು ಹೊಂದಿರೋ ಇವರು ತಮ್ಮ ಜಮೀನಿನ ವ್ಯವಸಾಯಕ್ಕಾಗಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ಜಮೀನಿನ ಉಳುಮೆಗೆ ಎತ್ತುಗಳು ಸಿಗದೆ ಕಂಗಾಲಾಗಿದ್ದ ಮಹದೇವಪ್ಪ ತಮ್ಮ ಮನೆಯಲ್ಲಿ ಹುಟ್ಟಿ ಬೆಳೆದ ಕುದುರೆಯನ್ನ ಕೃಷಿ ಕೆಲಸಕ್ಕೆ ಬಳಸಿಕೊಳ್ಳಲು ಆರಂಭಿಸಿದ್ದಾರೆ. ಈ ಸತ ಏನು ಪ್ರಾಬ್ಲಮ್ ಇಲ್ಲ ಸರ್. ಹಂಗಾಗಿ ನಾವು ಕುದುರೆ ಅಂತ ಮಾಡಕತ್ತಿಂದಾಗ ಸರ್ ಗಳೆ ಎತ್ತಿಂದ ಆಳಿಂದ ಏನು ಸಮಸ್ಯೆ ಅನ್ಸಂಗಿಲ್ಲ ಸರ್. ಅದರಲ್ಲೇ ಎಣ್ಣಿನೂ ಹೊಡಿಬೋದು ಸರ್ ನಾವು. ಆನಂತರ ಅದರಲ್ಲಿ ಶೇಂಗಾ ಹೇರಿವಿ ಸರ್ ನಾವು. ಆನಂತರ ಹೊಲ್ದಾನು ಏನೋ ಸಾಮಾನು ಅದಾವ ಅಂದ್ರೆ ಸರ್, ಏನೋ ವಸ್ತುಗಳು ಅದಾವ ಅಂದ್ರೆ ಹೇರ್ಕೊಂಡು ಹೋಗಕ್ಕೆ ಅದು ಚಕ್ಡಿ ಮಾಡ್ಸೀನಿ ಸರ್. ಒಂದು ಹಂಗದಂಗೆ ಅದ್ರ ಮ್ಯಾಗ ಎಲ್ಲನೂ ಹೇರ್ಕೊಂಡು ಸಾಗಿಸ್ಕೊಂಡು ಹೋಗ್ಬೋದು ಸರ್ ನಾವು ಊರ ಮಠನ. ಇನ್ನು ಕೃಷಿಗೆ ಎತ್ತು ಆಕಳು ಸಾಕಿದ್ರೆ ಅವುಗಳ ಹಿಂದೆ ಓಡುವ ನಡೆಯುವ ಶಕ್ತಿ ಮಹದೇವಪ್ಪ ಅವರಿಗಿಲ್ಲ. ಹೀಗಾಗಿ ಮನೆಯಲ್ಲಿಯೇ ಹುಟ್ಟಿ ಬೆಳೆದ ಕುದುರೆಯನ್ನ ಕೃಷಿಗೆ ಬಳಸಿಕೊಂಡ್ರೆ ಹೇಗೆ ಅನ್ನೋ ಆಲೋಚನೆ ಬಂದಿದೆ. ಅದಕ್ಕಾಗಿ ಕುದುರೆಗೆ ತರಬೇತಿ ನೀಡಿದ್ದಾರೆ. ಬೆಳೆಯ ಬಿತ್ತನೆ ಹಿಡಿದು ಔಷಧಿ ಸಿಂಪಡಣೆ ಸೇರಿ ಎಲ್ಲ ಕೆಲಸವನ್ನ ಮಹದೇವಪ್ಪ ಕುದುರೆಯ ಮೇಲೆ ಕುಳಿತು ಮಾಡ್ತಾರೆ. ಅವ್ರಿಗೆ ನ್ಯೂನತೆ ಆಯ್ತು ಅನ್ನೋದು ಅದು ಕುದುರೆಲಿಂತ್ರ ಅಂತ ಮರ್ತು ಬಿಟ್ಟಾರ್ರಿ ಅವರು. ಅದು ನಮ್ಗೆ ಎಷ್ಟು ಆಸರ ಆಗೈತೆ ಅನ್ನೋದು ನಮ್ಗೆ ಗೊತ್ತು. ಯಾಕಂದ್ರೆ ನಾವು ಅವ್ರಿಗಂತೂ ನಡೆಯೋದಾಗಲ್ಲ, ದುಡಿಯೋದ ಹೌದು. ಅಲ್ಲಿ ಹೊಲ್ದಾಗಂತೂ ಅವ್ರಿಗೆ ಆಗೋದಿಲ್ಲ. ಈಗ ಗಳೆ ಗಾಡಿ ಅಂತೂ ನಮ್ಗೆ ಸಿಗೋದಿಲ್ಲ. ನಮ್ಮ ಅನುಕೂಲಕ್ಕಂತೂ ಏನೂ ಬರೋದಿಲ್ಲ. ಈಗ ಕುದುರೆಲಿಂತ್ರ ನಾವು ಎಡೆ ಹೊಡಿತೀವಿ, ಏನಾದರೂ ಹೇರೋದಿದ್ರೆ ಹೇರ್ತೀವಿ, ಹತ್ತಿ ಹೇರೇವಿ, ಎಡೆ ಹೊಡೆದೇವಿ, ಕಳೆ ಇದಕ್ಕೆ ಶೇಂಗಾ ಇದು ಹತ್ತಿ ಚೀಲ ಅಂತೂ ಅವ ಹೇರ್ತೈತಿ. ಇನ್ನು ಮಹದೇವಪ್ಪ ಅನಕ್ಷರಸ್ಥನೂ ಅಲ್ಲ. BA ಪದವಿ ಪಡೆದಿರೋ ಅವರು ಬಿಡುವಿನ ಸಮಯದಲ್ಲಿ ಬ್ಯಾಂಕ್ ಮಿತ್ರ ಕೆಲಸವನ್ನ ಮಾಡಿಕೊಂಡು ಬಂದಿದ್ದಾರೆ. ಅಲ್ಲದೆ ಜೀವನ ನಡೆಸಲು ಹೆಣಗಾಡುವವರ ನಡುವೆ ಪತ್ನಿ ಹಾಗೂ 2 ಗಂಡು ಮಕ್ಕಳ ಸುಂದರ ಸಂಸಾರದ ದೋಣಿ ಸಾಗಿಸುತ್ತಾ ಇತರರಿಗೆ ಮಾದರಿಯಾಗಿದ್ದಾರೆ. ದುರ್ಗೇಶ್ ನಾಯ್ಕ, ನ್ಯೂಸ್ ಫಸ್ಟ್, ಹುಬ್ಬಳ್ಳಿ.